ನೋಡಿ ಕೃಷ್ಣ ಬೆಣ್ಣೆ ಮುದ್ದೆ ಸಾಗ ಬಿಟ್ಟಿಲ್ಲ, VSR ಅಂತ ಬರ್ದ್ಬಿಟ್ಟಾರೆ. ಶಶಿ ನೋಡಿಲ್ಲ. ಸೊ ಹೇ ಗಾಯ್ಸ್, ಸೊ ನಾನು ನಿಮ್ಮ SK ಬ್ರದರ್ಸ್ ಮಾತಾಡ್ತಿರೋದು. ಸೊ ನಾವೀಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು ಮುತ್ತಾಳ್ಮಡ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಸಡನ್ನಾಗಿ ಬರೋದಾರಲ್ಲಿ ನಮ್ಮ ಫ್ರೆಂಡ್ ಮದನ್ ಅಂತ ಸಿಗ್ದ. ಅವನ್ನೆಲ್ಲ ಮುತ್ತಾಳ್ಮಡ್ಗಲ್ಲ ಅಷ್ಟು ನೀರೇನಿಲ್ಲ. ಸೊ ನಾವು ದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ದೆ. ಸೊ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ದೇವ್ರ ಬೆಟ್ಟ ಅಂತ, ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂದ್ಬಿಟ್ಟು. ಸೊ ನನ್ನ ಜೊತೆ ಬಂದ್ಬಿಟ್ಟು ಮದನ್ ಅಂತ ಬಂದರೆ, ಅವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರು ಬಂದು ನಾನು ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಪ್ಲೇಸಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಇವರೇ ನಿಮ್ಮ ಮಿಸ್ಟರ್ ಮದನ್ ಅಂತ. ಸೊ ಹಾಯ್ ಫ್ರೆಂಡ್ಸ್. ಸೊ ಯಾರಾದರೂ ನಮ್ಮ ಪೀಪಲ್ಸ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡಿದರೆ ಗೊತ್ತಾಗುತ್ತೆ. ಸೊ ನಾವು ಮದನ್ ಅಂದ್ಬಿಟ್ಟು ಈಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ದೇವರ ಬೆಟ್ಟ ಅಂತ. ಇವಾಗ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನಮ್ಮ SK ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ ನಂತರ ಮರಿಬೇಡಿ. ಸೊ ಇನ್ನು ಜರ್ನಿ ಸ್ಟಾರ್ಟ್ ಮಾಡೋಣ. ಎಸ್, ಕಮಾನ್, ವೈಟಿಂಗಲ್ಲಿ ಇದ್ದೀನಿ, ಹೋಗೋಣ ಬೇಕು. ಸೊ ಬೆಳಗ್ಗೆ ಎದ್ದಿದ್ದಾಗಲೇ ನಾವು ಪ್ಲ್ಯಾನ್ ಮಾಡಿದ್ದು ಮುತ್ತಾಳ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ನಮ್ಮ ಫ್ರೆಂಡ್ ಹೇಳ್ದ ಮುತ್ತಾಳ್ಮಡ್ಗೆ ಬೇಡ, ಇವಾಗ ನೀರು ಕಮ್ಮಿ ಇದೆ, ಅದು ಪಕ್ಕದಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ ದೇವ್ರ ಬೆಟ್ಟ ಅಂದ್ಬಿಟ್ಟು. ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಸೌಂಡ್ ಮಾತ್ರ ಗೊತ್ತಿದೆ. ಸೊ ನನ್ನ ಸ್ನೇಹಿತ ಅವ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಅಂದ್ಬಿಟ್ಟು. ಹಾಯ್ ಗೈಸ್, ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಕಾಣ್ತಾ ಇರೋ ಬಂದ್ಬಿಟ್ಟು ದೇವ್ರ ಬೆಟ್ಟ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಾವು ಮುತ್ತಾಳ್ಮಡ್ಗೆ ಪ್ಲ್ಯಾನ್ ಚೇಂಜ್ ಮಾಡಿದ್ದು ಆಗಲೇ ಶಶಿ ಅವ್ರು ಹೇಳಿದ್ದಾರೆ. ಸೊ ಅಲ್ಲಿ ವಾಟ್ರು ತುಂಬ ಕಮ್ಮಿ ಇದೆ, ಇನ್ನೂ ಮಳೆ ರೈನ್ ಸೀಸನ್ ಇವಾಗ ಅಷ್ಟೇ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ, ಸೊ ಆ ಕಡೆ ಬಂದ್ಬಿಟ್ಟು ಉಗ್ರಮುನೇಶ್ವರ ದೇವಸ್ಥಾನ ಅಂತಿದೆ. ಸೊ ಅದನ್ನು ಸಪ್ರೇಟಾಗಿ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಶಶಿನೇ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಿಮ್ಗೆ ಏನು ಅಂದ್ಬಿಟ್ಟು. ಸೊ ಈಗ ಮೇಲೆಗಡೆ ಬಂದ್ಬಿಟ್ಟು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಹಾಗೆ ಮೇಲೆಗಡೆ ಒಂದು ಸ್ಪೆಷಲ್ ಇದೆ. ಆ ಸ್ಪೆಷಲ್ ಇನ್ನು ಶಶಿಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದಾನೆ. ಸೊ ಶಶಿ ಜೊತೆಲೇ ನೀವು ಕಣ್ ತುಂಬ್ಕೊಳ್ಳಿ, ನಾನು ಇವಾಗಲೇ ಹೇಳಲ್ಲ. ಈ ಸ್ಟೆಪ್ಸ್ ಎಷ್ಟಿರ್ಬೋದಪ್ಪ ಅಂದ್ರೆ ಒಂದು 300 ಇಂದ 350 ಸ್ಟೆಪ್ಸ್ ಇದೆ. ಇದನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಶಶಿ ಫೇಸ್ ರಿಯಾಕ್ಷನ್ ಇವಾಗಲೇ ಚೇಂಜ್ ಆಗ್ಬಿಟ್ಟಿದೆ, ಒಂದ್ಸರಿ ನೋಡ್ಕೊಂಡು. ನನ್ಗಂತೂ ಆಗ್ತಾ 300 400 ಅಂತ ಹೇಳಿದ್ರು. 300 ಎಷ್ಟು ಹೇಳಿದ್ದು? 3 ಇಂದ 350 ಇರ್ಬೋದು. 350 ಇರ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಟೈಸ್ಗೆ ಒಳ್ಳೆ ವರ್ಕೌಟು, ಯಾರೋ ಜಿಮ್ಗೆ ಹೋಗ್ತಿದ್ರು ಅವ್ರಿಗೆಲ್ಲ ಟೈಸ್ಕಂದ್ರೆ ಸಿಕ್ಕಾಬಿಟ್ಟು ಒಳ್ಳೆ ವರ್ಕೌಟ್ ಆಗಿದೆ. ಸೊ ಹಂಗೆ ಹೋಗ್ತಾ ಮಾತಾಡ್ಕೊಂಡೆ ಹೋಗೋಣ ಬರ್ರಿ. ಮೊದಲು ಫಸ್ಟ್ ಟೈಮ್ ಬಂದಿರೋದು ಮದನ್ ನೀನು? ಇಲ್ಲ ಶಶಿ, ನಾನು ಸಿಕ್ಕಾಪಟ್ಟೆ ತುಂಬಾ ಸರಿ ಬಂದಿದ್ದೀನಿ ಇಲ್ಲಿಗೆ. ಸೊ ಏನಂದ್ರೆ ವೀಕ್ಲಿ ಅವಾಗ ಮೊದಲು ಒಂದ್ಸರಿ ಏನಾದ್ರು ಬರ್ತಾ ಇದ್ವಿ ಇಲ್ಲಿಗೆ, ನಾನು ನನ್ನ ಫ್ರೆಂಡ್ ಶಬರೀಶ್ ಅಂದ್ಬಿಟ್ಟು. ಶಬರೀಶ್ ಅವ್ರು ಏನ್ ಮಾಡ್ತಾವ್ರೆ? ಅವ್ರು ಎಲ್ಲಿರೋದು? ಸೊ ಅವರು ಆಕ್ಚುಲಿ ಹೊಸೂರಲ್ಲಿ ಇರೋದು. ಅವನು ಸೇಮ್ ನನ್ನ ಕ್ಲಾಸ್ಮೇಟ್ ಅವನು. ಓಕೆ. PU ಎಲ್ಲ ಜೊತೆಲೆ ಕಂಪ್ಲೀಟ್ ಮಾಡಿದ್ದು, PU ಡಿಗ್ರಿ. ಗುಡ್ ಗುಡ್. ಸೊ ಈಗ ಅವ್ನು ಸದ್ಯಕ್ಕೆ ಇದಾನೆ ಮನೇಲಿ. ಕರೆದಿದ್ರೆ ಬರ್ತಿದ್ದೇನೆ. ಅವನನ್ನು ದೇವ್ರ ಬೆಟ್ಟ ಅಂದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಬಂದ್ಬಿಡ್ತಾರೆ ಗೊತ್ತಿರೋರು. ಸೊ ಮೋಸ್ಟ್ಲಿ ದೇವ್ರ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಸಿಕ್ರೆಟ್ಗಳು ಇರ್ಬೋದು, ಅದಕ್ಕೆ ದೇವ್ರ ಬೆಟ್ಟ ತಕ್ಷಣ ಎಲ್ಲರೂ ಬರೋಕ್ಕೆ ಕುತೂಹಲದಿಂದ ಕಾಯ್ತಿರ್ತಾರೆ. ಆ ಕಡೆ ಕಾಣ್ತಿದ್ದಿಲ್ಲ, ಅದು ಗೌರ್ಮೆಂಟ್ ಸ್ಕೂಲು. ಓಕೆ. ಆ ಕಡೆ ಒಂದು ಬೆಟ್ಟ ಇದೆ, ಅದ್ರ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಬೇಕಂದ್ರೆ ಹೋಗ್ಬೋದು. ಯಾವ್ದಾದ್ರು ಏನೋ ಕ್ಯಾಂಪಿಂಗ್ ಮಾಡಬೇಕಂದ್ರೆ ಸೊ ಹೋಗ್ಬೋದು. ಸೊ ಮಂಡೇ ಬಂದ್ಬಿಟ್ಟು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ ಅಂದ್ರೆ, ಓಕೆ, ಪ್ರತಿ ಸೋಮವಾರ ಓಪನ್ ಇರುತ್ತೆ. ಏನು ಸ್ಪೆಷಲು ಪ್ರತಿ ಸೋಮವಾರ? ಪ್ರತಿ ಸೋಮವಾರ ಅಂದ್ರೆ ಇಲ್ಲಿರೋದು ಶಿವ ಅಲ್ವಾ. ಓಕೆ. ಸೊ ಶಿವನ್ ಟೆಂಪಲ್ ಅಂದ್ರೆ ಶಿವ ಅಲ್ವಾ. ಸೊ ಹಾಗಾಗಿ ಮಂಡೇ ಮಾತ್ರ ಓಪನ್ ಇರುತ್ತೆ. ಸೊ ನಾರ್ಮಲ್ ಟೈಮಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಹೇಳಿದ್ನಲ್ಲ ಉಗ್ರಮುನೇಶ್ವರ ಅಂದ್ಬಿಟ್ಟು. ಸೊ ಅದು ಆಲ್ರೆಡಿ ಓಪನ್ ಇದೆ. ಸೊ ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತ ಬರೋಣ. ಇವಾಗ ಸ್ಟೆಪ್ಸು ಇದೆಲ್ಲ ಮೊನ್ನೆ ಶಿವರಾತ್ರಿ ಐತಲ್ವಾ. ಹೌದು. ಸೊ ಅವಾಗೆಲ್ಲ ಪೈಂಟ್ ಎಲ್ಲ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ನಮ್ದೆಲ್ಲ ಲಾಸ್ಟ್ ವಿಡಿಯೋನಲ್ಲೆಲ್ಲ ಅಷ್ಟೊಂದೇನು ಪೈಂಟ್ ಎಲ್ಲ ಬೆಳೆದಿರಲಿಲ್ಲ. ಪಾಪ ಮದನ್ ಇವಾಗಲೇ ಉಸಿರು ಕಟ್ತಿದೆ, ಯಾಕಂದರೆ 300 ಇಂದ 350 ಸ್ಟೆಪ್ಸ್ ಅಂತ ಹೇಳಿದ್ದಾನೆ. ಹಂಗೆ ನೋಡ್ಬೋದು ಇಲ್ಲಿ. ವಾವ್, ಸಖತ್ತಾಗಿದೆ ಇಲ್ಲಿ. ಅಲ್ಲಿ ನೋಡ್ಬೋದು ಹೂ ತೋಟಗಳು. ಈ ಕಡೆ ಮಕ್ಕಳೆಲ್ಲ ಹತ್ಕೊಂಡು ಬರ್ತಾ ಇದಾರೆ. ಇಲ್ಲಿ ನೋಡಿದ್ರೆ ನಮಗೆ ಉಸಿರು ಕಟ್ಟಿದೆ ಮೆಟ್ಟತ್ತಕ್ಕೆ. ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಳು ಹಿಂಗೆ ಚೆನ್ನಾಗಿ ಹತ್ಕೊ ಬರ್ತಾವ್ರಂತ. ಇನ್ನೊಂದು ಹೆಂಗೆ ಗೊತ್ತಾ ಶಶಿ, ಹೇಳ್ಬೋದು, ನಾವು ಬರಬೇಕಾದ್ರೆ ಸ್ಟೆಪ್ಸ್ ಹತ್ತಾ ಇರಲಿಲ್ಲ, ಮತ್ತೆ ಹಂಗೆ ನಡ್ಕೊಂಡು ಹೋಗ್ಬಿಡ್ತಿದ್ವಿ. ಅಲ್ಲಿಂದ ಮಸ್ತ್ ವರ್ಕೌಟ್ ಅಲ್ಲ. ಏನಂದ್ರೆ
ಹಿಂಗಿರುತ್ತಲ್ಲ ಜಾರಾಗೆ ಅದ್ರ ಮೇಲೆ ಈಸಿಯಾಗಿ ಹತ್ಬೋದು. ಸ್ಟೆಪ್ಸ್ ಹಿಂಗೆ ಕಾಲು ಹಿಂಗೆ ಎತ್ತಾ ಇರ್ತೀವಿ ನೋಡಿ, ಹೌದು ಹೌದು ಹೌದು, ಮಂಡಿ ನೋವು ಬರುತ್ತೆ. ಕರೆಕ್ಟ್. ನಾವು ನೋಡೋ ಉಸಿರು ಕಟ್ಕೊಂಡು ಹೋಗ್ತಾ ಇದ್ದೀವಿ, ಮಕ್ಕಳು ನೋಡಿದ್ರೆ ಓಡಾಡ್ತಾವ್ರೆ. ಬರೀ ಓಡೋಣ ಅವ್ರಿಂದ ನಾವು, ಬರೀ ಮದನ್ ಬೇಗ. ಮೋಸ್ಟ್ಲಿ ಸ್ಪೆಷಲ್ ಅಂತ ನಮಗೆ ಸಾಯಸ ಕರ್ಕೊಂಬಂದವನು, ಹೇಳಕ್ ಗೊತ್ತಿಲ್ಲ. ನೋಡೋಣ ಹೋಗ್ತಾ ಹೋಗ್ತಾ. ಇಂತೂ ಅರ್ಧ ದೂರ ಬಂದಿದ್ದೀವಿ, ಹಾಕ್ತೀರಾ ಹತ್ತಕ್ಕೆ? ಫ್ರೆಂಡ್ಸ್ ಆಗಲೇ ಯಾರೋ ಒಬ್ರು ನನಗೆ ವಯಸ್ಸಾಗ್ಬಿಟ್ಟಿದೆ ಅಂದರು. ಇವಾಗ ಇವನೇ ನೋಡಿ ಬಿದ್ದೋಗಿದ್ದಾನೆ ಕೆಳಗಡೆಗೆ. ಸೊ ಗಾಯ್ಸ್ ಫೈನಲ್ ಆಗಿ ಮೇಲಕ್ಕೆ ಬಂದ್ರಿ, ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಮಲ್ಲಿಕಾರ್ಜುನ ದೇವಸ್ಥಾನ. ನಿಮ್ಮ ಐ ಹೋಪ್ ನಿಮ್ಗೆಲ್ಲ ಕಾಣಿಸ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ಮೇಲಕ್ಕೆ ಬಂದ್ರಿ. ಇಲ್ಲಿ ಏನೋ ನಾವು ಚಿಕ್ಕ ವಯಸ್ಸಲ್ಲಿ ಲಗೋರಿ ಆಡ್ತೀವಿ, ಜ್ಞಾಪಕ ಇದೆ ನಿಮಗೆಲ್ಲ. ಬಾಲು ಮತ್ತು ಕಲ್ಗಳು ಜೋಡಿಸ್ಬಿಟ್ಟು ಲಗೋರಿ ಥರ. ಸೊ ಇಲ್ಲಿ ನೋಡ್ಬೇಕು ಸಿಕ್ಕಾಪಟ್ಟೆ ಥರ ಜೋಡಿಸ್ಬಿಟ್ಟವ್ರೆ. ಮೋಸ್ಟ್ಲಿ ಸುಮ್ಸಿನ ಯಾರು ಜೋಡಿಸಿರಲ್ಲ, ಇಲ್ಲಿ ಏನು ವಿಶೇಷಗಳು ಇರಬೇಕು. ಇಲ್ಲಿ ಏನು ಅಂದ್ಬಿಟ್ಟು ಸೊ ಮದನ್ ಅವ್ರನ್ನ ಕೇಳೋಣ. ಮದನ್, ಏನಿದು ಈ ಥರ ಎಲ್ಲ ಜೋಡಿಸಿದಾರಲ್ಲ? ಇದನ್ನ ನೋಡ್ತಿದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ನಾವು ಲಗೋರಿ ಆಡ್ತಾ ಜ್ಞಾಪಕ ಇದೆಯಾ? ಸಾರಿ ತಾಟ್ ಬರ್ತಿದೆ, ಏನೀಗ ಕಟ್ಟೋದಿದಲ್ಲ? ಆ್ಯಕ್ಚುಲಿ ಇದೆಲ್ಲ ಏನಂದರೆ, ಸೊ ಕೆಲವ್ರಿಗೆ ಹೇಳ್ತಾರೆ ಮಕ್ಕಳಾಗಿಲ್ಲ ಅಂದರೆ, ಮನೆಗಳು ಕಟ್ಟಬೇಕು ಅಂದರೆ, ಸೊ ಏನಾದರೂ ಸಮಥಿಂಗ್ ಅವರು ಇರುತ್ತಲ್ಲ ಏನಾದರೂ ಅರಿಕೆಗಳು, ಸೊ ಆ ಥರ ಬಂದುಬಿಟ್ಟು ಏನೋ ಬರ್ತಾರೆ, ಸೊ ಕಲ್ ತಗೊಂತಾರೆ. ಆ ಥರ ಇಟ್ಬಿಟ್ಟು ಒಂದು ನಂಬಿಕೆ, ಅದು ಮೂಢನಂಬಿಕೆ ಅಲ್ಲ. ಓಕೆ ಓಕೆ ಓಕೆ. ಸೊ ದೇವಸ್ಥಾನದ ಸ್ಪೆಷಾಲಿಟಿ, ದೇವಸ್ಥಾನದ ಸ್ಪೆಷಾಲಿಟಿ ಅಂತ ಏನಿಲ್ಲ ಇದು. ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಯಾವುದೇ ಬೆಟ್ಟಗಳಿಗೆ ಹೋದ್ರೂ, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ, ನಾವು ಧರ್ಮಸ್ಥಳಕ್ಕೆ ಹೋದ್ರೂ ನಾವು ನೋಡ್ತಾ ಇರ್ಬೋದು ಬಾಹುಬಲಿ ಮೇಲ್ಗಡೆ ಹಾಕಿದ್ದಾರೆ. ನಾನು ಇಲ್ಲೊಂದು ಸ್ಪೆಷಲ್ ಇದೆ ನಿಮಗೆ ತೋರಿಸ್ಬೇಕು ಅನ್ನೋ ಹಿಂದೆಗಡೆ. ಹೌದು, ನೋಡೋಣ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಸ್ನೇಹಿತರೆ ನೋಡ್ಬೋದು, ಯಾರೋ ಪಾಪ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಮಾತ್ರ ಕಟ್ಬಿಟ್ಬಿಟ್ಟವ್ರೆ. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಫ್ಲೋರು. ಸಂಗೆ ನೋಡಿದ್ರೆ ಇಲ್ಲೊಬ್ರು 2 ಫ್ಲೋರ್ ಮನೆ ಕಟ್ಬಿಟ್ಟವ್ರೆ. ಸೊ ನಾವು ಪ್ರೇಯರ್ ಮಾಡ್ಕೊಳ್ಳೋಣ, ಅವರ ಪ್ರಾರ್ಥನೆ ಎಲ್ಲ ಸಕ್ಸಸ್ ಆಗಲಿ ಅಂದ್ಬಿಟ್ಟು. ಇನ್ನೊಂದು ಏನು ಗೊತ್ತಾ, ಹೇಳಿ ಮದನ್. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಸೊ ಈ ಥರ ಕಟ್ತಾರೆ ಓಕೆ, ಬಟ್ ಇನ್ನೊಂದು ಏನಂದ್ರೆ ನೀವು ಇಟ್ಕೆ ಕಲ್ಲು ನೋಡ್ಬೋದು ಇಲ್ಲಿ. ಹೌದು ಹೌದು, ಇಷ್ಟು ಮೇಲೆ ಇಟ್ಕೆಗಳು ಹೆಂಗ್ ಬಂತು? ಇಟ್ಕೆ ಕಲ್ಲುಗಳು ಹೆಂಗ್ ಬಂತು ಅನ್ನೋದು ಸೈಡ್ಗೆ ಇಟ್ಟರೆ ನಾವು. ಇನ್ನೊಂದು ಏನಪ್ಪ ಅಂದ್ರೆ, ದೇವಸ್ಥಾನ ಕಟ್ಟಕ್ಕೆ ಅಂದ್ಬಿಟ್ಟು ಈ ಕಡೆ ತೋರಿಸಿ. ಓಕೆ, ಇದೇ ಪ್ಲೇಸ್ ಅಲ್ಲ ಅಂತಲ್ಲ, ತುಂಬಾ ಪ್ಲೇಸ್ಗಳಲ್ಲಿ ದೇವಸ್ಥಾನ ಕಟ್ಟಕ್ಕೆ ಅಂದ್ಬಿಟ್ಟು ನೋಡ್ಬೋದು ನೀವು. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಇಟ್ಕೆ ಕಲ್ಲೆಲ್ಲ ಇತ್ತು. ಜನ ಏನ್ ಮಾಡ್ತಾರೆ, ಅದನ್ನ ತಗೊಂಬಂದು ಇಲ್ಲಿ ಕಟ್ತಾರೆ. ಓಕೆ, ದೇವಸ್ಥಾನ ಕಟ್ಕೋಬೇಕಂತ ಕಲ್ ತಗೊಂಡಿರ್ತಾರೆ. ಸೊ ಆ ಕಲ್ ತಗೊಂಡು ಇವ್ರ ಈ ಥರ ಕಟ್ತಾರೆ. ಅವ್ರ ಮನೆ ಕಟ್ಟಕ್ಕಂತ ಪ್ಲಾನ್ ಇರೋದನ್ನ ಸೊ ದೇವಸ್ಥಾನ ಕಲ್ಲು ಇಕ್ಕಿದ್ರೆ ಅವ್ರ ಮನೆ ಕಟ್ಟಕ್ಕೆ ಸ್ವಲ್ಪ ಯೂಸ್ಫುಲ್ ಇರೋಂಥ ಐಡಿಯಾದಲ್ಲಿ ಇಕ್ತಾರಂತನಾ? ಯೂಸ್ಫುಲ್ ಅಂತಲ್ಲ, ಹೇಳಿದ್ನಲ್ಲ ನಾನು, ಲೈಕ್ ಏನಂದ್ರೆ ಏನೋ ಒಂದು ನಂಬಿಕೆ. ಸೊ ಏನ್ ಮಾಡ್ತಾರೆ, ಅಲ್ಲಿರೋ ಕಲ್ಲುಗಳೆಲ್ಲ ತಗೊಂಬಂದು ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಓಕೆ. ಸೊ ಏನಾದರೂ ಅಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡೋಕ್ಕೆ ಏನಕ್ಕಾದ್ರೂ ಇಟ್ಟಿರ್ತಾರಲ್ಲ ಕಲ್ಲುಗಳೆಲ್ಲ, ಅಲ್ಲ ತಗೊಂಬಂದು ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ಅವರೇ ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೊಂಬಂದಿರ್ತಾರೆ. ತಗೊಂಬಂದ್ಬಿಟ್ಟು ಇಲ್ಲೇನೋ ಒಂದು ಅದೊಂದು ಮೂಢನಂಬಿಕೆ ಅಂತ ಹೇಳಲ್ಲ, ಯಾಕಂದ್ರೆ ಅದು ಅವರವರ ಒಂದು ನಂಬಿಕೆಗೆ ಬಿಟ್ಟಿದ್ದು. ಕರೆಕ್ಟ್ ಅಲ್ವಾ? ಸೊ ಈ ಥರ ಎಲ್ಲ ಮಾಡಬೇಡಿ. ಸೊ ಇನ್ನೊಂದು ಶಶಿ, ಅಲ್ಲಿ ನೋಡ್ತಾ ಇರ್ಬೋದು ನೀನು, ಸರ್ ಕೃಷ್ಣನ ಬೆಣ್ಣೆ ಮುದ್ದೆ ಅಂತ ಅಂತಾರೆ. ಓ, ಅದು ದೊಡ್ಡದಾಗಿರೋದು. ಹೌದು. ಸೊ ಇದೇ ಥರದೊಂದು ನಿಮ್ಗೆ ಗೊತ್ತಿದೆಯಾ? ಕೃಷ್ಣನ ಬೆಣ್ಣೆ ಮುದ್ದೆ ಮಹಾಬಲಿ ಕೇಳಕ್ಕೆ ಚೆನ್ನಾಗಿದೆಯಲ್ಲ. ಹೌದು, ಮಹಾಬಲಿಪುರಂ ಅಲ್ಲಿ ಒಂದಿದೆ. ಮಹಾಬಲಿಪುರಂ, ತಮಿಳ್ನಾಡು. ಹೌದು. ಇಲ್ಲೊಂದು ಬೆಣ್ಣೆ ಮುದ್ದೆ ಇದೆ. ಸೊ ಮುದ್ದೆ ಹಿಂದೆಗಡೆ ನಿನಗೆ ಹೋಗ್ತಾ ಹೋಗ್ತಾ ನಿಮಗೆ ಒಂದು ನೇಚರ್ ಹೇಗಿದೆ ಅಂತ ನಿಂಗೆ ಕಾಣಿಸುತ್ತೆ. ಸೊ ಇನ್ನೇ ನೋಡದೆ ಬರ್ಬೇಕಾದ್ರೆ ಫುಲ್ ಊರಿತ್ತು, ವಿಲೇಜ್ ಇತ್ತು, ಸಿಟಿಗಳೆಲ್ಲ ಇತ್ತು. ಹೌದು. ಸೊ ಈ ಬೆಟ್ಟ ನಿಂಗೆ ಹತ್ಬಿಟ್ರೆ ನಿಂಗೆ ಕಾಣಿಸೋದು ಬರೀ ಕಾಡು ಬಿಟ್ರೆ ನಿಂಗೆ ಇನ್ನೇನು ಕಾಣಿಸಲ್ಲ, ಬರೀ ಕಾಡೆ. ಇಲ್ಲಿ ನೋಡ್ಬೋದು ನೀವು ಫುಲ್ಲು. ವಾವ್, ನೋಡ್ರಿ ಪ್ರಕೃತಿಯ ಸೌಂದರ್ಯ. ವಾವ್, ಸಾಕಾಗಿದೆಯಲ್ಲ ವ್ಯೂ ಇದು. ನಾವೊಂದು 350 ಸ್ಟೆಪ್ಸ್ನ ಹತ್ಕೊ ಬಂದಿದ್ದೀವಿ. ಪರವಾಗಿಲ್ಲ, ಇಷ್ಟೊಂದು ಸೌಂದರ್ಯ ಕಾಣೋಕ್ಕೆ ನಾವು ಶ್ರಮ ಪಟ್ಟಿದ್ದು ವ್ಯರ್ಥವಾಗಿಲ್ಲ ಅಂತಲೇ ಹೇಳ್ಬೋದು. ವಾವ್. ಶಶಿ, ನಿಂಗೆ ಇಲ್ಲಿ ಇನ್ನೊಂದು ಹೇಳ್ಬೇಕು. ಹೇಳಿ. ನೀನು ಹೇಗೆ ತಗೊಳ್ತೀಯ ಗೊತ್ತಿಲ್ಲ. ಹೇಳಿ. ಸೊ ಇವಾಗ ಇದಾರ ಗೊತ್ತಿಲ್ಲ. ಸೊ ಅಲ್ಲಲ್ಲ ಇಲ್ಲಿ ಪೊದೆಗಳಲ್ಲಿ ಪೊದೆ ಟೈಮ್ಗಳು ಸಹ ಕಾಣಿಸ್ತಾ ಏನೇನು. ಸೊ ಏನಂದ್ರೆ ನಂಗೆ ನಗು ಬರ್ತಾ ಇದೆ. ಸೊ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ನಂಗೆ ಕೋಪ ಬರೋದು ಉಂಟು. ಇದೇನಂದ್ರೆ ನೀನ್ ನೋಡ್ಬೋದು, ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಲವರ್ ಸ್ಪಾಟ್ ಮಾಡ್ಕೊಬಿಟ್ಟವ್ರೆ ಈ ನಡುವೆ. ಇವಾಗ ಎಲ್ಲಾದ್ರೂ ಇಲ್ಲೆಲ್ಲ ಕೂತಿರ್ಬೋದು, ಇಲ್ಲಿ ನೋಡ್ಬೋದು. ಈಗ ಮದುವೆ ರೀತಿಯಲ್ಲೇ ಇಲ್ಲಿ ಗೀಚ್ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ನೋಡಿ ಶಶಿ,
ಇಲ್ಲಿ ನೋಡಿ ಹೆಂಗ್ ಬರ್ದಿದಾರ ಅಂತ. ಹಾಂ. ಸೊ ಈ ರೀತಿ ಮಾಡಬಾರ್ದು. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಒಂದು ಹಿಸ್ಟ್ರಿ ಆಗಿದೆ, ಇದನ್ನು ಕಾಪಾಡೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಇದು ಕೃಷ್ಣನ ಬೆಣ್ಣೆ ಮುದ್ದೆ. ಓಕೆ, ಸೊ ನೋಡಿ ಕೃಷ್ಣನ ಬೆಣ್ಣೆ ಮುದ್ದೆ ಸಹ ಬಿಟ್ಟಿಲ್ಲ, VSR ಅಂತ ಬರೆದ್ಬಿಟ್ಟವ್ರೆ. ಸತ್ಯ ನಾನಂತೂ ಬರ್ದಿಲ್ಲ, ಅದು ಬೇರೆ ಯಾರೋ ಬರ್ದಿರೋದನ್ನ ನಾನು ಹೇಳ್ತಾ ಇದ್ದೆ ನಿಮಗೆ. ನೋಡೋಣ. ಇದು ದೇವಸ್ಥಾನ ನೋಡಿದೆ ನೀನು? ಹೌದು. ಸೊ ಇಲ್ಲಿ ಕೃಷ್ಣನ ಬೆಣ್ಣೆ ಮುದ್ದೆನೂ ನೋಡಿದೆ. ಬಟ್ ನಿನ್ಗೊಂದು ಅನಿಸ್ತಿರ್ಬೋದು ಏನಕ್ಕೆ ನಾನು ಇನ್ನೂ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹೌದು, ನನಗೂ ಅನಿಸ್ತಿದೆ. ನಾನೇನು ಮೇಲೆ ಬಂದ್ಬಿಟ್ರಿ, ಸೊ ದೇವಸ್ಥಾನ ನೋಡ್ಬಿಟ್ರಿ, ಪ್ಲಸ್ ಕೃಷ್ಣ ಬೆಣ್ಣೆ ಮುದ್ದೆ ನೋಡ್ಬಿಟ್ರಿ, ಇಲ್ಲಿ ಕಟ್ಟಿರೋ ಚಿಕ್ಕ ಚಿಕ್ಕ ಮನೆ ಥರ ಗುಡಿಗಳನ್ನು ಸಹ ನೋಡ್ಬಿಟ್ರಿ. ಇನ್ನೇನು ಕರ್ಕೊಂಡು ಹೋಗ್ತಾ ಇರೋ ಅಂತ ಗೊತ್ತಾಗಿಲ್ಲ. ನೋಡೋಣ ಮುಂದೆ ಏನೋ ಒಂದು ಕಾಯ್ಬೋದು. ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಕೆಳಗಡೆ ಇಳಿದು ಹೋಗ್ಬೇಕು. ಓಕೆ, ಹೋದ್ರೆ ನಮಗೆ ದಟ್ಟವಾದಂತಹ ಒಂದು ಅರಣ್ಯ ಸ್ಟಾರ್ಟ್ ಆಗುತ್ತೆ. ವಾವ್, ಕೇಳೋಕ್ಕೆ ಚೆನ್ನಾಗಿದೆ. ಸೊ ಅರಣ್ಯ ಸ್ಟಾರ್ಟ್ ಆಗುತ್ತೆ. ಸೊ ಅರಣ್ಯ ಸ್ಟಾರ್ಟ್ ಆದ ತಕ್ಷಣ ಸಿಂಹ ಹುಲಿಗಳು ಏನು ಬರಲ್ಲ ತಾನೇ ಇಲ್ಲಿ? ಅದೇನು ಬರಲ್ಲ. ಸೊ ಅಲ್ಲಿ ವಾನರ ಸೈನ್ಯ ಇರುತ್ತೆ, ಸೊ ಅದಕ್ಕೆಲ್ಲ ಎದುರ್ಕೋಬೇಡ. ವಾನರ ಸೈನ್ಯ? ಮಂಕಿ. ಓಹೋ, ಓಕೆ. ಮಂಗನ ಮಾನವ, ಸೊ ಅದಕ್ಕೆಲ್ಲ ಭಯ ಪಡಬಾರ್ದು. ನೋಡೋಣ. ಹೌದು, ನಮ್ಮ ದೋಸ್ತುಗಳಲ್ವಾ, ನೋಡ್ಬಿಡೋಣ. ಒಂದು ಮರದಲ್ಲಿ ಒಂದು ವಿಶೇಷ ಇದೆ. ಓಕೆ. ಸೊ ಒಂದು ಮರದ ಬುಡ ಇದೆ. ಸೊ ಬುಡದಲ್ಲಿ ಒಂದು ವಿಶೇಷ ಇದೆ. ಸೊ ಅದು ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ದೆ, ಬಟ್ ಅದು ನೀನ್ ನೋಡ್ಲಿಲ್ಲ ಅನ್ಸುತ್ತೆ. ಬಟ್ ನಿನಗೆ ಅದನ್ನ ಡೈರೆಕ್ಟ್ ಆಗಿ ನಾನು ಹೇಳಲ್ಲ, ನಿನಗೆ ತೋರಿಸ್ತೀನಿ ಅಲ್ಲಿ ಏನಿದೆ ಅಂತ. ಸೊ ನಾವ್ ಹೀಗೆ ಹೋಗ್ಬೇಕಾಗುತ್ತೆ, ಬಾ. ಸೊ ಕೆಳಗಡೆ ಇಳಿದು ಹೋಗ್ಬೇಕು ಒಂದು ಸ್ವಲ್ಪ ದೂರ. ಓಕೆ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಮೊದಲು ಹೇಳ್ದಂಗೆ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು ಲವರ್ ಪಾರ್ಕಾಗಿ ಮಾಡ್ಕೊಬಿಟ್ಟವ್ರೆ. ಸೊ ನನಗೆ ಒಂದು 5 ಇಂದ 6 ಲ್ಯಾಂಗ್ವೇಜನ್ನು ಓದ್ತೀನಿ ಬರಿತೀನಿ, ಹಾಗಾಗಿ ಇದೇನೋ ಬರ್ದವ್ರೆ ತಮಿಳಲ್ಲಿ, ಅದು ನಾನು ಓದ್ತೀನಿ, ಅದು ಏನಂತ ನೋಡ್ಕೊಳ್ಳಿ. ಓಕೆ, ಮಗಿಲ್ ತೇಳ್ ಮತ್ತು ರವಿ ಅಂತ ಬರ್ದವ್ರೆ. ಕನ್ನಡದಲ್ಲಿ ರವಿ ಇದೆ, ತಮಿಳಲ್ಲಿ ಬಂದು ಮಗಿಲ್ ತೇಳ್ ಅಂತ ಇದೆ. ಸೊ ಈ ಥರ ಮಾಡಬಾರ್ದು. ಇದೇನೆಂದರೆ ನಮ್ಮ ಒಂದು ಹಿಸ್ಟ್ರಿನ ಫಾಲೋಅಪ್ ಮಾಡ್ತಾ ಇದ್ದಾರಲ್ಲ, ಸೊ ಇದನ್ನ ಬಂದ್ಬಿಟ್ಟು ನಾವು ಕಾಪಾಡಬೇಕು. ಈ ಥರ ಬಂದ್ಬಿಟ್ಟು ಸುಮ್ಮನೆ ನನ್ನ ಲವರ್ ಹೆಸರು, ನಿನ್ನ ಲವರ್ ಹೆಸರು, ಇಲ್ಲ ಪಕ್ಕದವ್ರ ಹೆಂಡತಿ ಮನೆ ಹೆಸರು ಬರೆಯೋದಲ್ಲ ಇದು, ಅಲ್ವಾ? ಅದೇ, ಅದು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲ ನಿಮ್ಮ ಮನೆಗಳ ಮೇಲೆ ಹಾಕೊಳ್ಳಿ ಧೈರ್ಯ. ನಿಮ್ಗೆ ಇನ್ನೂ ಧೈರ್ಯ ಇದೆ ಅನ್ನೋದ್ರೆ ನಿಮ್ಮ ಮನೆಗಳ ಮೇಲೆ ಬರ್ಕೊಳ್ಳಿ. ಓಕೆನಾ? ಎಲ್ಲೋ ಬಂದ್ಬಿಟ್ಟು ಈ ತರ ಬರ್ದ್ಬಿಟ್ಟು ಹೋಗ್ಬಿಟ್ಟು ನಿಮ್ ಲವ್ ಸಕ್ಸಸ್ ಆಗ್ಬಿಡುತ್ತೆ. ಕರೆಕ್ಟ್. ಇದೆಲ್ಲ ತಪ್ಪು ಮಾಡೋದು. ಮೋಸ್ಟ್ಲಿ ಅವ್ರು ಅನ್ಕೋಬಿಟ್ಟವ್ರೆ, ಈ ದೇವಸ್ಥಾನಕ್ಕೆ ಬಂದು ಕಲ್ಗಳು ತೆಗ್ದು ಮನೆ ಕಟ್ಟಿದ್ರೆ ಯಾವ ರೀತಿ ಅವ್ರ ಮನೆ ಒಂದು ಗೋಲ್ ಏಮ್ ಒಂದು ಗೋಲ್ ಆಗುತ್ತೋ ಅದೇ ರೀತಿ ಲವರ್ ನೇಮ್ನ ಬರೆದ್ಬಿಟ್ರೆ ಪ್ರೀತಿ ಬಂದ್ಬಿಟ್ಟು ಸಕ್ಸಸ್ ಆಗುತ್ತಂತ ಒಂದು ಕಲ್ಪನೆ ಇದ್ದಾರೆ. ಸದ್ಯ ಅದು ಸುಳ್ಳು ಮಾತು ಹೇಳ್ಬೇಕಾದ್ರೆ, ಅಲ್ಲ ಮದನ್? ಅಂದ್ರೆ ಇಲ್ಲಿ ಯಾರ್ಯಾರು ಹೆಸರು ಬರ್ದಿದಾರ, ಯಾವಾಗ ಬರ್ದಿದಾರ ಗೊತ್ತಿಲ್ಲ. 100ಗೆ 99% ಅವ್ರು ಯಾರು ಜೊತೆಲಿ ಇರಲ್ಲ. ಈಗ ಮದ್ವೆ ಕೂಡ ಆಗಿರಲ್ಲ. ಏನ್ ಮದನ್ ಶಾಪ ಬಿಡ್ತಾ ಇದ್ದೀರಾ ಹಿಂಗ್ ಮಾಡಿದಕ್ಕೆ? ಇರಲ್ಲ ಅವರು, ಸುಮ್ಮನೆ ಅದೆಲ್ಲ ಅದೇನೋ ಹೇಳ್ತಾರೆ ನೋಡಿ. ಈಗಿನ ಕಾಲದಲ್ಲಿ ಅವಾಗಿತ್ತೇನೋ, ಈಗಿನ ಕಾಲದಲ್ಲೆಲ್ಲ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಅದೇನೋ ನಮ್ಮ ಇವ್ರು ಉಪೇಂದ್ರ ಅವ್ರು ಹೇಳ್ತಾರೆ ನೋಡು, ಪುಸ್ತಕದಲ್ಲಿರೋ ಬದನೆಕಾಯಿ ಅನ್ನೋ ತರ. ಅದೇ ನಿಜಾನೇ ಹುಡುಗಾಟಗಳು ಅಷ್ಟೇ. ಹೌದು. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಮದನ್ ಹೇಳಿರೋ ರೀತಿಯಲ್ಲಿ ನಾವು ಕೆಳಗೆ ಬರ್ತಾ ಇದೀವಿ. ಇಲ್ಲಿ ಏನೋ ಇದೆ ಅಂತ ಹೇಳೋದು, ಏನ್ ಮದನ್ ಇದೆ ಇಲ್ಲಿ? ಸೊ ಅಲ್ಲಿ ಮರದ ಒಂದು ಬುಡ ಇದೆ. ಸೊ ಮರದಲ್ಲಿ ಒಂದು ಕಾಂಡ ಇದೆಯಲ್ಲ ಕೆಳಗಡೆ. ಹೌದು, ಮರ ಬುಡ. ಒಂದು ಮುಖ ಮೂಡ್ ಬಂದಿದೆ, ಒಂದು ಫೇಸ್. ಓ, ಅಂದ್ರೆ ಬೆವರಲ್ಲಿ ಒಂದು ಬೇರು ಸಾರಿ ನನಗೆ ಬೆವರು ಬರ್ತಿದ್ದಿಲ್ಲ, ಹಂಗಾಗಿ ನಾನು ಹಂಗೆ ಹೇಳ್ಬಿಟ್ಟೆ. ಈ ಕಡೆ ತೋರಿಸಿ. ಓಕೆ. ಸೊ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೇಚರು. ವಾವ್. ಈ ಬೆಟ್ಟ ಏನಿದೆ ಶಶಿ, ಈ ಬೆಟ್ಟ ದಾಟಿ ನಾವು ಕೆಳಗಡೆ ಹೋದ್ರೆ ಈ ಕಾಡೆ. ಸೊ ನಾವು ಲಾಸ್ಟ್ ಟೈಮ್ ಇಲ್ಲಿ ಹೋಗ್ಬೇಕಾದ್ರೆ ಒಂದ್ 2 ಹಾವು ಕಾಣಿಸ್ತು. ವಾವ್. ಮತ್ತೆ ಉಸ್ರುಳ್ಳಿ ಅಂತಾರಲ್ಲ, ಬಣ್ಣ ಚೇಂಜ್ ಮಾಡ್ಕೊಳುತ್ತೆ ನೋಡಿ. ಹೌದು. ನಾನು ಆಕ್ಚುಲಿ ಕೇಳಿದ್ದೀನಿ, ಇದುವರೆಗೂ ನೋಡಿಲ್ಲ. ಸೊ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮೋಸ್ಟ್ಲಿ ನೋಡ್ಬೋದು. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಈ ಕಡೆ ನೋಡಿ. ಹಂಗಾಗಿ ಬೆಟ್ಟದ ಹಿಂದ್ಗಡೆ ಭಾಗ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಕಪ್ಪಗೆ ಏನಪ್ಪ ಅಂತ ಹೇಳಿದ್ರೆ ಇದು. ಸೊ ಮಳೆ ಬಂದಾಗ ಇಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ, ಜರಿಯಾಗಿ ಹೋಗ್ತಾ ಇರುತ್ತೆ. ಇವಾಗ ಪ್ರೆಸೆಂಟ್ ನೋಡ್ಬೇಕಾದ್ರೆ ಮಳೆ ಇಲ್ಲ ಕಾರಣದಿಂದ ಏನಿಲ್ಲ. ಸೊ ಅಲ್ಲೊಂದ್ ಕಡೆ ಸಣ್ಣದಾಗಿ ಹರಿತಾ ಇದೆ ಶಶಿ, ಅದು ತೋರ್ಸೋಣವಾ? ಈ ಮಗ ಏನಂದ್ರೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಾಯಸಕ್ಕೆ ಕರ್ಕೊಂಡ್ ಬಂದ್ ಗೊತ್ತಾಗಿಲ್ಲ ನೋಡಿ. ಸಿಕ್ಕಾಪಟ್ಟೆ ಒಂದು ಪ್ಲೇಸು ದೇವ್ರ ಬೆಟ್ಟ ಇದೆ ಕಣ ಅಂದೆ. ಆಯ್ತು ಬರೋ ನೋಡ್ಸು ಅಂತ ಹೇಳ್ದ. ಇಲ್ಲಿ ಬಂದ್ಬಿಟ್ಟು ಸಾಯಿಸ್ಬೇಕು ದೇವ್ರು ಮಾಡ್ಬಿಡ್ತಾನೆ ಗೊತ್ತಿಲ್ಲ. ಆ ರೀತಿ ಇದೆ ಪ್ಲೇಸ್ಗಳಲ್ಲಿ. ಸಿಂಹ ಹುಲಿ ಬಂದ್ರೆ ಏನ್ ಮಾಡೋದು? ಶಶಿ ನೀನ್ ಕೇಳ್ತಿದಲ್ಲ ಜರಿ ನೀರಂತ, ಅಲ್ಲೋಡ್ ಶಶಿ ಅಲ್ಲೊಂದ್ ಹತ್ರ ಇದೆ. ಓಕೆ. ಮೋಸ್ಟ್ಲಿ ಕ್ಯಾಮ್ರಾ ಕಾಣಿಸ್ತಿದೆ ಗೊತ್ತಿಲ್ಲ. ಅಲ್ಲಿ ಹತ್ರ ಹೋಗಿ ಝೂಮ್ ಮಾಡಿ ನೋಡಿ ತೋರಿಸ್ತೀನಿ ಬರ್ರಿ. ಸೊ
ಶಶಿ ಹೇಳಿದಾಗೆ ನಾವು ಸೊ ಬೆಟ್ಟ ದಾಟ್ಬಿಟ್ಟು ಬೆಟ್ಟದಿಂದ ಹಿಂದೆಗಡೆ ಬಂದ್ಬಿಟ್ಟಿದ್ದೀವಿ. ಸೊ ನೋಡಿ ಅದೆಲ್ಲ ಫುಲ್ಲು ದಟ್ಟವಾದಂಥ ಅರಣ್ಯ ಪ್ರದೇಶ, ಫುಲ್ಲು ದಟ್ಟವಾಗಿದೆ. ಓಹೋ, ನಡಿಬೇಕಾದ್ರೆ ಸ್ವಲ್ಪ ಇದ್ದಾದ್ರೆ ತಿಳ್ಕೊಂಡು ಹೋಗ್ಬಿಟ್ಟು ನೋಡಿ ಅಲ್ಲಿ ಬಿದ್ದಿರ್ತೀವಿ. ಆಹಾ, ಬಿದ್ರಂತೂ ಪಕ್ಷ ಮೋಕ್ಷನ ನಮಗೆ. ನೀರು ತಗೊಂಡ್ಬಂದಿಲ್ಲ, ಸಿಕ್ಕಾಬಿಟ್ಟೆ ದಾಹ ಆಗ್ತಾ ಇದೆ ನನಗೆ. ಅದೇ ನೀರು ಬೇಕಂತ ಹೇಳೋದೇನೆ. ಬಾ ಇಲ್ಲಿ ನೋಡಿ. ನೀರು ನೋಡ್ಬಿಟ್ಟು ಹೇಳ್ತಾ ಇದೆಯಾ ಅಂತ ನನಗೂ ಗೊತ್ತು ಫ್ರೆಂಡ್ಸ್. ಏನು ಗೊತ್ತಾ, ಇದು ನೋಡಿ ಇದೆಲ್ಲ ಬಂದ್ಬಿಟ್ಟು ನ್ಯಾಚುರಲ್. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಒಂದು ದೊಣ್ಣೆ ಕದ ಓಡ್ತಿತ್ತು, ಅದು ನೋಡಿ ಭಯ ಪಟ್ಕೊಂಡ. ಇಲ್ಲ ಆ್ಯಕ್ಚುಲಿ ಹೇಳ್ತೀನಿ ಕೇಳಿ. ಭಯ ಪಟ್ಬಿಟ್ಟೆ, ಬಿಟ್ಟಾಕು. ಭಯ ಪಟ್ಟಿದ್ದು ನಿಜ. ಏನಂದ್ರೆ ಇಲ್ಲಿ ಬಿಡು, ಹೋಗ್ಲಿ ನೀರು ಕುಡಿ ಪಾಪ. ಬೇಡ. ಯಾಕೆ? ಈ ಕಡೆ ಒಂದು ಸ್ಮಾಲ್ ಜರಿ ಹರಿತಾ ಇರುತ್ತೆ. ಸೊ ಇದೋ ಇಲ್ಲ ಗೊತ್ತಿಲ್ಲ. ಸೊ ಇದ್ರೆ ಅಲ್ಲಿ ನೀರು ಕುಡಿಯೋಣ ಬಾ. ಸದ್ಯ ನೋಡೋಣ. ಫೈನಲ್ ಆಗಿ ಈ ದಟ್ಟವಾದ ಕಾಡಿನೊಳಗೆ ಕರ್ಕೊಂಡು ಬಂದ್ಬಿಟ್ಟ ಈ ಮಗ. ಏನೋ ಇದೆ ಏನಿದೆ ಅಂದ್ಬಿಟ್ಟು ಕರ್ಕೊಂಡು ಬಂದವನೆ. ತೋರ್ಸಪ್ಪ ಏನಪ್ಪ ಇದೆ ಇದ್ರಲ್ಲಿ ಈಗ. ಏನಿಲ್ಲ ಶಶಿ, ಹೇಳಿದ್ನಲ್ಲ. ಸೊ ಈ ಕಡೆ ಹೋಗ್ಬೇಕು ಒಳಗಡೆಗೆ. ಸೊ ಈ ಕಡೆ ಹೋದ್ರೆ ಆ ಕಡೆ ಏನಪ್ಪ ಅಂದ್ರೆ ಒಂದು ಅದ ಹೆಸರೇನೋ ಇದೆ, ಸುವರ್ಣ. ಭಯ ಆಗ್ತಿದೆ ಕಣ, ನಡಿಯಪ್ಪ ಬೇಗ. ಕೆರೆ ಒಂದಿದೆ. ಸೊ ಕೆರೆ ಹತ್ರ ಹೋದ್ರೆ ನಮಗೆ ಆನೆಗಳು, ಚಿರತೆಗಳು, ಬೇಡ ಬೇಡ ಮೊಸಳೆಗಳು ನೋಡೋಣ. ಸೊ ಎಲ್ಲ ನೀರು ಕುಡಿಯಕ್ಕೆ ಬರ್ತಾ ಇರುತ್ತೆ. ಅದೆಲ್ಲ ಬೇಡವೇ ಬೇಡಪ್ಪ ನಮಗೆ. ಹಾಂ, ಅಲ್ಲಿಗೆ ಹೋಗಿ ಬೇಡ, ಇಲ್ಲಿ ನೋಡೋಣ. ನಾವು ಇನ್ನೂ ನೋಡ್ಬೇಕು, ಸಿಕ್ಕಾಪಟ್ಟೆ ಇದೆ. ಆನೆಗಳು ಬೇಕಾದ್ರೆ ಝೂವಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಏನೇನು ತೋರಿಸಪ್ಪ. ಸೊ ಶಶಿ, ಇಲ್ಲಿ ನೋಡ್ತಾ ಇರ್ಬೋದು ನಿನಗೂ. ಏನಪ್ಪ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ಈ ಪ್ರಾಣಿಗಳಿಗೆಲ್ಲ ನೀರು ಸ್ವಲ್ಪ ಸ್ಟೋರೇಜ್ ಆಗಲಿ ಅಂದ್ಬಿಟ್ಟು ಈ ಥರ ಕಟ್ಟಿದ್ದಾರೆ. ಇದು ಥರ ಮಿನಿ ಡ್ಯಾಮ್ ಅನ್ಬೋದು. ಹಾಂ. ಸೊ ಇನ್ನೊಂದು ಸ್ವಲ್ಪ ದಿನ ಆದರೆ ಇದು ಫುಲ್ ಇಲ್ಲ ನೀರಿರುತ್ತೆ. ನೀನೇನು ನಿಂತಿದ್ಯಾ ಜಾಗ ಫುಲ್ಲು ನೀರಿರುತ್ತೆ. ಅಂದ್ರೆ ನೀರು ತುಂಬಿ ಕೋಡಿ ಹರಿಯುತ್ತೆ ರೀತಿಯಲ್ಲಿ ಹರಿಯುತ್ತೆ. ಹೌದು, ಇದೊಂದು ಸ್ಮಾಲ್ ರಿವರ್, ಒಂದು ಜರಿ. ಸೊ ನಾವು ಈ ನೀರು ಹೆಂಗೆ ಹರ್ಕೊಂಬರುತ್ತೋ ಇವಾಗ ಅದೇ ನಮಗೆ ಮ್ಯಾಪು, ರೂಟ್ ಮ್ಯಾಪು. ಸೊ ಹಂಗೆ ಹೋಗ್ಬೇಕಾಗುತ್ತೆ ಇವಾಗ. ಸೊ ನೀನು ಇವಾಗ ಆ ಕಡೆಯಿಂದ ಬಂದ್ಬಿಡ್ತೀಯಾ? ಹಾಂ, ಬರ್ತೀನಿ. ಮೋಸ್ಟ್ಲಿ ನಮಗೆ ನೈಟಲ್ಲಿ ಹೋಗಕ್ಕೆ ಲೇಟ್ ಆದರೆ ಇಲ್ಲೇ ಟೆಂಟ್ ಹೌಸು, ಟೆಂಟ್ ಕ್ಯಾಂಪನ್ನು ಹಾಕ್ಕೊಂಡು ಮಜಾ ಮಾಡ್ಬೋದಲ್ಲ? ಹೌದು, ಒಂದು ಗುಂಡಿಗೆ ಇದ್ದವ್ರು ಮಾಡ್ಬೋದು. ಉಳಿಸಿಮ ಬಂದರೆ ನಿನ್ನ ಮಜಾ ಮಾಡ್ಬೋದು, ಇಲ್ಲ ನಮ್ಮನ್ನ ಮಜಾ ಮಾಡುತ್ತೆ. ಓ, ಇದೆ ರಿವರ್. ಸೊ ಇವಾಗ ನಮಗೆ ರೂಟ್ ಮ್ಯಾಪ್ ಬಂದ್ಬಿಟ್ಟು ಶಶಿ. ಸೊ ನಾನು ಹೇಳಿದ್ನಲ್ಲ ಮರದ ಬುಡದಲ್ಲಿ ಅಂತ. ಹೌದು. ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಪ್ಪ ತೋರಿಸ್ತಾ ಇದಾರೆ ಅಂತ. ಸೊ ರಿವೀಲ್ ಮಾಡಿಬಿಡ್ತೀನಿ ಇವಾಗ ಅದೇನಂತ. ತೋರ್ಸಪ್ಪ ರಾಜಾ. ಸೊ ತೋರ್ಸಪ್ಪ ರಾಜ ಅಂದರೆ ಇನ್ನೂ ನಡಿಬೇಕು ತುಂಬ ದೂರ. ಏನಂದರೆ ಏನಿಲ್ಲ, ಆ್ಯಕ್ಚುಲಿ ಒಂದು ಮರದ ಒಂದು ಬುಡದಲ್ಲಿ ಆನೆ ತಲೆ ಇದೆ. ಓಕೆ. ಸೊ ಸೇಮ್ ದಿಟ್ಟು ಆನೆ ತಲೆ ಥರನೇ ಕಾಣಿಸುತ್ತೆ. ಸೊ ಇಲ್ಲಿಂದ ನಾವು ಒಂದು 500 ಫೀಟ್ ದೂರ ಹೋಗ್ಬೇಕಾಗುತ್ತೆ. ಮತ್ತೆ ನಡೆಯಪ್ಪ ಹೋಗೋಣ ಮೋಸ್ಟ್ಲಿ. ಸೊ ಇದೇ ರೂಟು, ಅದು ನೀರು ಹೆಂಗೆ ಬಂದಿದೆ ಮಾರ್ಗ. ಸೊ ಹಂಗೆ ಹೋಗ್ಬೇಕು. ಮೋಸ್ಟ್ಲಿ ನೋಡ್ಬೋದು ಈ ರೂಟ್ ಎಲ್ಲ ಬಂದ್ಬಿಟ್ಟು ನೀರಿನ ರೂಟ್ ಆಗಿದೆ. ಸೊ ನೀರು ತುಂಬಿ ಕೋಡಿ ಹರಿದಾಗ ಇಲ್ಲೆಲ್ಲ ಫುಲ್ಲು ನೀರು ತುಂಬಿಕೊಳ್ಳುತ್ತೆ. ಇನ್ನೊಂದು ಏನಂದರೆ ಇದು ಕಾಡಲ್ವಾ ಶಶಿ? ಹೌದು. ಸೊ ಕಾಡಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ. ಸೊ ಪ್ರಾಣಿಗಳಿಗಿಂತ ಇಲ್ಲಿ ಯಾವುದಾದ್ರೂ ಹುಳ ಹುಟ್ರೆ ಹಾವು ಈ ಥರ ಎಲೆಗಳು ಥರನೇ ಇರುತ್ತಲ್ಲ ಕೆಲವೊಂದು. ಅದಕ್ಕೆ ಕೈಯಲ್ಲಿ ಆಯುಧ ತೊಗೊಂಡಿದ್ದೀನಿ, ಏನಾದರೂ ಬಂದರೆ ಅಡ್ಡ ಹಾಕೋಣ. ದೊಡ್ಡವರು ಹೇಳ್ತಾ ಇರ್ತಾರೆ, ಸೊ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಇಂಥ ಪ್ರದೇಶಗಳಲ್ಲಿ ಸೊ ಸೌಂಡ್ ಮಾಡ್ಕೊತಾ ಹೋಗ್ತಾ ಇರ್ಬೇಕಂತ. ಏನಾನ ಇದ್ರೆ ಹೋಗ್ತವೆ ಅಂತ ಹೇಳ್ತಾರೆ ಪಾಪ. ಶಶಿ ನೋಡಿಲ್ಲ, ಸೊ ಯಾವುದೋ ಒಂದು ಪಕ್ಷಿಯ ಗೂಡು ಪಾಪ ಮಳೆಗೆ ಗಾಳಿಗೆ ಮೊನ್ನೆ ಜೋರ ಗಾಳಿ ಬಿದ್ದಿದೆ. ಇಲ್ಲ ಅಲ್ಲಿ ನೋಡು, ಇಲ್ಲಿ ಮೋಸ್ಟ್ಲಿ ಇದ್ರಲ್ಲೇ ಕಟ್ಟಿರೋದಲ್ಲ ಇದು ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಹಿಂಗಿದೆ, ನೋಡಿ ಇಲ್ಲಿ. ಸೊ ಆಕ್ಚುಲಿ ಬಿದೋಗಿದೆ ಇದು ಮೇಲಿಂದ. ವಾವ್. ಇಲ್ಲಿ ಸ್ನೇಹಿತರೆ ಬಂದಿದ್ದಕ್ಕೆ ಒಂದು ಪಕ್ಷಿಯ ಗೂಡು ಅಂತ ತಗೊಂಡಿದ್ದೀವಿ. ಆಕ್ಚುಲಿ ಇದು ನೋಡಿ ಇಲ್ಲೆಲ್ಲ ಹುಡುಕ್ರೆ ಮೊಟ್ಟೆ ಸಿಗ್ಬೋದೇನೋ. ಮೋಸ್ಟ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿರುತ್ತೆ, ಬಿದೋಗ್ಬಿಟ್ಟಿದೆ. ಈ ಮಳೆಯ ಪ್ರಭಾವದಿಂದ ಕೆಳಗೆ ಬಿದ್ದು ಗೂಡು ಹಾಳಾಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆಲ್ಲ. ವಾವ್. ನಾವು ಮನೆ ಈಗಿನ ಕಾಲದಲ್ಲಿ ಇಂಜಿನಿಯರ್ಸು ಎಷ್ಟೊಂದು ಥಿಂಕ್ ಮಾಡ್ಕೊಂಡು ಕಟ್ತಾರೆ. ಈ ಪಕ್ಷಿಗಳು ನೋಡಿ ಓದಿರಲ್ಲ, ಏನಾಗಿರಲ್ಲ, ಎಷ್ಟು ಚೆನ್ನಾಗಿ ಕಟ್ಟಿರುತ್ತಲ್ಲ. ಹೌದು. ವಾವ್. ಸೊ ಇದೇ ಮರ ಅನ್ಸುತ್ತೆ. ಸೊ ಅಲ್ಲಿಂದ ತಗೊಳಂಗಿದೆ ತಗೋ, ಇಲ್ಲಾಂದ್ರೆ ಇಲ್ಲೇ ಇಡೋ. ಪಾಪ ಬಂದ ತಗೊಂಡ್ರೆ ತಗೊಂಡೋಗ್ಬೋದು. ಪಾಪ ಅದು ಪಕ್ಷಿಗಳಿಗೋಸ್ಕರ ಬಿಟ್ಟಿರುತ್ತೆ, ಕಷ್ಟಪಟ್ಟು ಕಟ್ಟಿರುತ್ತಲ್ಲ. ಸೊ ತಗೊಂಡು ಹೋಗಿ. ಸೊ ಫಿಕ್ಸ್ ಮಾಡ್ಬಿಡೋಣ.
ಬೇಗ ಹೋಗ್ಬೇಕು ನಾವು ಇಲ್ಲಿಂದ, ಯಾಕಂದ್ರೆ ಸ್ವಲ್ಪ ಹೊತ್ತು ಕತ್ಲಾಗ್ತಾ ಇದಲ್ಲ. ಮನೆ ಹಾಳು ಮಾಡೋದು ಬೇಡ. ನಡಿ ನಡಿ ನಡಿ, ಇನ್ನು ಮುಂದೆ ಇದೆ. ಇದ್ರೂ ಇರ್ಬೋದು ಶಶಿ, ಹೇಳಕ್ಕಾಗಲ್ಲ. ಭಯ ಅಲ್ಲ, ಸೊ ಕೋಲಿದೆ ನಿನ್ನ ಕೈಯಲ್ಲಿ, ಶಬ್ದ ಮಾಡ್ಕೊಂಡು ಹೋಗು. ಈಗೆಲ್ಲ ನಂಗೆ ಇಷ್ಟ ಆಗ್ತಿದೆ ನೋಡಿ. ಇಲ್ಲಿ ಇದೆಲ್ಲ ಒಂಥರ ಮಳೆ ಬಂದ್ರೆ ಪಾಚಿಗಳು ಕಟ್ಬಿಟ್ಟು ಚೆನ್ನಾಗಿದೆಲ್ಲ ಅದೆಲ್ಲ. ಹೌದು. ಇನ್ನೊಂದು ಏನು ಗೊತ್ತಾ ಶಶಿ, ನೇಚರು, ಪ್ರಕೃತಿ ಏನಿದೆ ಹಿಂಗೆ ಹೋಗ್ಬೇಕು. ತನಗೇನ್ ಬೇಕೋ ತಾನು ರೂಪಿಸ್ಕೊಬಿಡುತ್ತೆ. ಸೊ ಮನುಷ್ಯರು ನಾವೇನಂದ್ರೆ ನಮ್ಗೇನ್ ಬೇಕೋ ನಾವು ಮಾಡ್ಕೊಳ್ತೀವಿ, ಬಟ್ ಪ್ರಕೃತಿ ತನಗೆ ತಾನೇ ಸೃಷ್ಟಿ ಮಾಡ್ಕೊಂಬಿಟ್ಟಿರುತ್ತೆ. ಎಲ್ಲ ಏನೇನು ಬೇಕೋ, ಯಾವ ಕಾಲಿಗೆ ಏನೇನು ಆಗ್ಬೇಕು ಅದು. ಯಾರು ಎಷ್ಟರಪ್ಪ, ಇನ್ನೂ ಹೋಗ್ಬೇಕು ಬಾ. ಹಾಕಿಲ್ಲ ಕಣೋ. ಏನೋ ತೋರಿಸ್ತೀನಿ ಅಂದ್ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ವಿ ಬಾ. ತೋರಿಸ್ತಾನೆ ಇದೆ ನಿನ್ನ. ಸೊ ಫೈನಲ್ ಆಗಿ SK ಬ್ರದರ್ನ ಸೊ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ. ಶಶಿ, ಇಲ್ಲಿ ಒಂದು ಮರದ ಒಂದು ಬುಡದಲ್ಲಿ ಆನೆ ಮುಖ ಇದೆ. ಸೊ ನಿನ್ನ ಕೈಲಾದ್ರೆ ಹುಡುಕು, ಇಲ್ಲ ನಾನೇ ತೋರಿಸ್ತೀನಿ. ಕಾಣಿಸ್ತು ನನಗೆ. ಅದೇ ಅಲ್ವಾ? ಹೋಗು ನೋಡ್ಸು ಯಾವುದು ಅಂತ. ಅಷ್ಟೇ ಅದೇ ಇರ್ಬೋದು ಅನ್ಕೊಳ್ತೀನಿ. ಬನ್ನಿ ನೋಡೋಣ. ಸೊ ಶಶಿ ಹೋಗ್ತಾ ಇದೆ ನನಗೆ. ಕರೆಕ್ಟಾಗಿ ಕಂಡಿರ್ತೀನಿ ನಾನು. ಅದೇನಾ? ನೀನು ಹುಡುಕು ತೋರಿಸು, ಆಮೇಲೆ ನಾನು ಹೇಳ್ತೀನಿ ಅದೋ ಅಲ್ವೋ ಅಂತ. ಇದೇಮ್ಮ ನೋಡ್ಬೋದು, ಆಲ್ಮೋಸ್ಟ್ ಆನೆ ರೀತಿಯಲ್ಲಿ ಇದೆ. ಇದೆ ಅಲ್ವಾ? ಹೌದು. ವಾವ್. ಸೊ ಇವಾಗ ತೋರಿಸ್ಬಿಡೋಣ. ತೋರಿಸಿ ಸರ್ ನಿಮ್ಮ ವೀಕ್ಷಕರಿಗೆ. ಯಸ್. ಸೊ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀವಿ. ಸೊ ಎಕ್ಸ್ಪ್ಲೇನ್ ಮಾಡಿ ಶಶಿ, ಅದು ನಿನಗೆ ಯಾವ ಆ್ಯಂಗಲಲ್ಲಿ ಆನೆ ಥರ ಕಾಣಿಸ್ತಾ? ನನಗೆ ಆನೆ ಹಲ್ಲು ಬರುತ್ತಲ್ಲ ಆ ರೀತಿ ಎರಡು ಇದೆ. ದಂತ ಅಲ್ಲಲ್ಲ? ದಂತ. ಸೊ ಇದೆರಡು ಕಣ್ಣು ಅಂತ ಅನ್ಕೋಬೋದು ನಾವು. ಅಲ್ಲ ಸಾರಿ, ನಿನ್ನ ಕಿವಿನ ತಪ್ಪು. ಹಿಂಗೆ ಹಿಡ್ಕೊ, ಹೇಳು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು. ಹಂಗೆ ಹಿಡ್ಕೊ. ಸೊ ಇದು ಆನೆ ಸೊಂಡ್ಲು. ಹಾಂ, ಕಾಣಿಸಿದ್ಯಾ? ಓಕೆ. ವಿಡಿಯೋ ಇಂದ ನೋಡಿ ನಿಂಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಡಿಯೋನಲ್ಲಿ. ಹೌದು. ಸೊ ಆನೆ ಸೊಂಡ್ಲಿದು ಹಿಂಗೆ ಬಂದಿದೆ. ಸೊ ಇದು ದಂತ. ಓಕೆ. ಸೊ ಕಣ್ಣು. ಹಾಂ. ಸೊ ವಿಡಿಯೋನ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿದ್ಯಾ? ಹಾಂ. ಸೊ ಇದು ಹಿಂಗೆ. ಸೊ ಇದು ನಿಂಗೆ ಅಲ್ಲಿಂದ ಇಲ್ಲಿಗೆ ಬಂದೇ ಗೊತ್ತಾಗಲ್ಲ, ಅಲ್ಲೇ ಇತ್ತು. ಸೊ ಇದು ಒಂದು ಆನೆಯ ರೂಪದಲ್ಲಿ ಕಾಣಿಸುತ್ತೆ. ಸೊ ಇದು ಕಣ್ಣು. ಸೊ ಇದು ಬಟ್ ಇದ್ರಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಇದೆಲ್ಲ. ಬಟ್ ಇದು ಡೀಪ್ ಆಗಿ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ ಆನೆ ತರ ಕಾಣಿಸ್ತಿದೆ. ಗೊತ್ತಾಗುತ್ತೆ. ಹೌದು. ಸೊ ಆನೆ ಅಂತಾನೆ ಹೇಳ್ಬೋದು ನಾವು, ಆನೆ ತಲೆ ಅಂತಾನೆ ಹೇಳ್ಬೋದು, ಇಲ್ಲಾಂದ್ರೆ ವಿನಾಯಕ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಅಲ್ವಾ? ಓಕೆ. ಸೊ ನಿಮ್ಗೆ ಇಷ್ಟೊಂದು ಒಳಗಡೆಗೆ ಡೀಪ್ ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ. ಸ್ನೇಹಿತರಲ್ಲಿ ನೋಡ್ಬೋದು, ದಟ್ಟವಾದ ಅರಣ್ಯವಾಗಿದೆ. ನನ್ನ ಫೇಸ್ ನೋಡ್ಬೋದು, ನಡ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಷ್ಟು ಮಟ್ಟಿಗೆ ಇವ್ನು ಕರ್ಕೊಬಂದವನೇ. ಕೊನೆಗೆ ಬಂದಿರೋದ ಜಾಗನ ತೋರಿಸ್ತಾ ಬಿಟ್ಟ. ಖುಷಿಯಾಗಿದೆ, ಪರವಾಗಿಲ್ಲ. ಮರದಲ್ಲಿ ಒಂದು ಆನೆಯ ರೂಪವನ್ನು ಕಂಡಿದ್ದೀವಿ. ಸೊ ಮುಂದೆ ಹೋಗ್ತಾ ಏನಿದೆ ಅಂತ ನೋಡಿಕೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸೋಣ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇದ್ರಲ್ಲಿ ನಡೆಯೋದೇ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಇದು ರೋಡ್ಗೆ ಸ್ಥಳ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಫುಲ್ಲು ಕಲ್ಲು ಮುಳ್ಳು, ಬೆಟ್ಟ ನೋಡ್ಕೋಬೋದು. ಕರೆಕ್ಟಾಗಿ ಹೋಗೋಕ್ಕೆ ದಾರಿ ಇಲ್ಲ. ಸೊ ನಾವೇ ಒಂದು ದಾರಿನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಮದನ್ ಮುಂದೆ ಹೋಗ್ಬಿಟ್ಟ. ಮದನ್ ಕಾಣಿಸ್ತಿದ್ಯಾ? ಇರಪ್ಪ, ಬರ್ತೀನಿ. ಎಲ್ಲಾರು ಬಿದ್ದುಬಿಟ್ರೆ ಹೆಂಗೆ ಎತ್ಕೊಂಡು ಹೋಗ್ತೇನೆ ನನ್ನ. ಓಹ್, ಇಲ್ಲಿ ಹಸುಗಳು ಇರುತ್ತಾ? ಹಾಂ. ದನ ಕರುಗಳನ್ನ ಮೇಯಿಸ್ತಾ ಇರ್ತಾರೆ. ಓಕೆ. ದನ ಕರುಗಳು, ಹುಲಿನಾ? ಹುಲಿ ಅಲ್ಲ, ನೋಡ್ದಾ? ದನ ಕರ ಅಂದ್ಬಿಟ್ಟು ಹುಳಿ ಮೇಯಿಸ್ತಾರಂತ ಇಲ್ಲಿ. ಹಾಂ, ಮೋಸ್ಟ್ಲಿ 2 ಹಸುಗಳು ಕಾಣಿಸ್ತಿದೆ. ಮೋಸ್ಟ್ಲಿ ವಿಡಿಯೋದಲ್ಲಿ ಕವರ್ ಆಗ್ತಿಲ್ಲ. ಹತ್ರ ಹೋಗ್ತಾ ಕಾಣಿಸ್ತೀನಿ. ಬರ್ರಿ, 2 ಹಸು ಕಾಣಿಸ್ತಿದೆ. ಹಸುನ ಅದೇನು? ಆಕ್ಚುಲಿ ಅಯ್ಯೋ, ಹಸುಗಳು ಓಡ್ಕೊಂಡ್ಬಿಡ್ತು. ಯಾಕೆ ಶಶಿ ಓಡ್ ಬರ್ತಿದ್ದೀರಾ? ಹಸು ಆಡ್ಸ್ಕೊಬಿಡ್ತಿದ್ಯೋ.
ನಾನು ಹಸುಗಳು ಮಾತಾಡ್ಸ್ಬೇಕು ಅಂತ ಹೋದ ಅದನ್ನ ನೋಡಿ ಅಡ್ಸ್ಕೊಂಡ್ ಬಂದ್ಬಿಡ್ತು ಆ ಕಡೆ ಹೋಗ್ತದೆ ಬಿಡು. ಬಂದ್ಬಿಟ್ರಿ ಏನೋ ಗುಂಬಿದ್ರಂತೂ ಸ್ವರ್ಗ. ದೇವ್ರ ಬೆಟ್ಟಕ್ಕೆ ಹೋಗ್ಬಿಟ್ಟಿರೋರು ಕೈಲಾಸಕ್ಕೆ. ದೇವ್ರ ಬೆಟ್ಟ ನೋಡಕ್ ಬಂದು ದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ಗುದ್ದಿದ್ರೆ ಸೀದಾ ದೇವ್ರ ಪಾದಕ್ಕೆ ಸೇರ್ಕೊಬಿಡ್ತಾ ಇದ್ರಿ. ಸರಿ ಹೋಗೋಣ. ಗೈಸ್ ಫೈನಲ್ ಆಗಿ ಕೆಳಗೆ ಬಂದ್ರಿ. ಹಂಗಿಂಗಿಂದ ಪ್ರಯಾಸ ಪಟ್ಕೊಂಡು ಕೆಳಗೆ ಬಂದು ನಿಲ್ಕೊಬಿಟ್ಟಿದ್ದೀವಿ. ಸೊ ಮಳೆ ಬರ್ತಿದೆ, ಬೇಗ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಸೊ ಈ ಚಾನೆಲ್ನ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಮರಿಬಾರ್ದು, ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಕಮೆಂಟ್ ಮಾಡಬೇಕು. ಸೊ ನಮ್ಮ ಹಿಂದೆ ಇರೋದು ನೀವು ನೋಡ್ತಾ ಇರ್ಬೋದು ಉಗ್ರ ಮುನೀಶ್ವರ ದೇವಸ್ಥಾನ ಅಂದ್ಬಿಟ್ಟು. ಸೊ ಈ ದೇವಸ್ಥಾನದ ಬಗ್ಗೆ ನಮಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಈ ವಿಡಿಯೋನ ಇವತ್ತಿಗೆ ಮುಕ್ತಾಯ ಮಾಡ್ಕೊಳ್ಳೋಣ. ಇವತ್ತಿಗೆ ಮುಕ್ತಾಯ ಮಾಡ್ಕೊಳ್ಳೋಣ. ಸೊ ಹಾಗೆ ನಮ್ಮ ಫ್ರೆಂಡ್ ಮದನ್ ಅವ್ರಿಗೆ ಸಹ ಥ್ಯಾಂಕ್ಸ್ನ ಹೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಓಕೆ, ಟಾಟಾ ಬಾಯ್ ಬಾಯ್.